ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಜೆಟ್ ಪೂರ್ವಭಾವಿ ಸಭೆ ಕಾನಿಷ್ಕಾ ಹೋಟೆಲ್ನಲ್ಲಿ ನಡೆಯಿತು. ಸರ್ಕಾರ ಮಂಡಿಸಿರುವ ಬಜೆಟ್ ಕುರಿತು ಚರ್ಚೆ ನಡೆಸಲು ಈ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಲ್ವಡಿ ಅಯ್ಯಪ್ಪ, ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ಹಾಗೂ ಅನೇಕ ದಲಿತ ಪರ ಮುಖಂಡರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು, ಈ ಬಾರಿ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಅನುದಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗಳ ಬಳಕೆಗೆ ವರ್ಗಾಯಿಸಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸರ್ಕಾರ ಈ ಅನುದಾನವನ್ನು ಬೇರೆ ಉದ್ದೇಶಗಳಿಗೆ ಬಳಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ದಲಿತ ಪರ ಹೋರಾಟಗಾರರು ತಿಳಿಸಿದರು. ಇವತ್ತು ಅನೇಕ ದಲಿತ ಪರ ಮುಖಂಡರು ಧ್ವನಿ ಎತ್ತಾ ಇದ್ದಾರೆ. ಇವತ್ತು ಏನು ಹೇಳ್ತೀರಾ ಸರ್ ಇವತ್ತು ಬಜೆಟ್ ಪೂರ್ವ? ಸರ್, ಈಗಾಗಲೇ ನಾವು ಬಜೆಟ್ ಮಾಡೋದಕ್ಕೆ ಮುಂಚೆ ನಾವು ಹೇಳಿದ್ವಿ, ಹೋದ ವರ್ಷದಲ್ಲಿ ನಮಗೆ ಕಡೆಗಣಿಸಿದ್ದಾರೆ. ದಲಿತರಿಗೆ ಯಾವುದೇ ರೀತಿಯಲ್ಲಿ ಅನುದಾನನ ಬಿಡುಗಡೆ ಮಾಡಿಲ್ಲ. STP TSP ಫಂಡನ್ನು ದುರುಪಯೋಗ ಮಾಡವ್ರೆ. IAS KS ಆಫೀಸರ್ಗಳು ಈ ಹಣವನ್ನು ದುರುಪಯೋಗ ಮಾಡಿದ್ದಾರೆ. ಅವರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮತ್ತೊಂದು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ದೀವಿ. ಈಗಾಗಲೇ ನಾವು ಆ ಬಜೆಟ್ನ ಮಂಡನೆ ಆಗೋದಕ್ಕೆ ಮುಂಚೆ ಹೇಳಿದ್ದೀವಿ, STP TSP ಫಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿಗೆ ಮೀಸಲಿಟ್ಟರು ಹಣ ಇದು ನೇರವಾಗಿ ಪರಿಶಿಷ್ಟ ಜಾತಿಗೆ ಬಂದು ಸೇರಬೇಕು. ಇದು ಯಾವುದೇ ರೀತಿಯಲ್ಲಿ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಬಳಕೆ ಆಗಬಾರ್ದು. ಗ್ಯಾರಂಟಿಗಳಿಗೂ ಮಗದೊಂದಕ್ಕೆ ಯಾವುದಕ್ಕೂ ಯೂಸ್ ಆಗಬಾರ್ದು ಅಂತೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ವಿ. ಇವಾಗ ಮಂಡನೆ ಮಾಡಿದ್ದಾರೆ. ಇದು ಚರ್ಚೆ ಕಾರ್ಯಕ್ರಮದಲ್ಲಿ ನಮ್ಮದು ಎಷ್ಟು TSP ಫಂಡನ್ನ ಯಾವ ಇಲಾಖೆಗೆ ಎಲ್ಲೆಲ್ಲಿ ಅನುದಾನನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಇದನ್ನು ಮುಂದಿನ ಕಾರ್ಯಕ್ರಮ ನಮಗೆ ಕೂಡಲಾಗಿ ಕಾಣ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ ಯಾವುದು ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಯಾಕಂತ ಹೇಳಿದ್ರೆ ಹೋದ ಸತಿ ಆದರೂ ಸ್ವಲ್ಪ ಆದರೂ ಇತ್ತು ಅನ್ನೋ ಲೆಕ್ಕಾಚಾರ ಇತ್ತು, ಇವಾಗ ಅದನ್ನೂ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವರ್ಗಕ್ಕೆ ಸೀಮಿತವಾಗಿ ಅವರು ಮಾಡಕ್ಕೆ ಹೊರಟಿದ್ದಾರೆ ಸರ್ಕಾರ. ಎಲ್ಲ ವರ್ಗದಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲ ಸಮುದಾಯದವರು ಇದ್ದಾರೆ. ತಳಮಟ್ಟದಲ್ಲಿರೋ ಸಮುದಾಯನ ಮೇಲ್ಗಡೆ ತೊಗೊಂಬರ್ಬೇಕಾದ್ರೆ STP TSP ಫಂಡು ಅನುದಾನವನ್ನು ಡೈರೆಕ್ಟಾಗಿ ನೀಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಇಟ್ಟಿದ್ದೀವಿ. ಈಗಾಗಲೇ ಮಾನ್ಯ ಇವರಿಗೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ವಿ, ಮುಖ್ಯಮಂತ್ರಿಗೆ ಹೇಳಿದ್ವಿ. ಆಗಿಂದ ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳಿದ್ರು, ಆಗಿಂದ ಸಂಘಟನೆ ಅಂತ ಹೇಳಿದ್ರು. ನಾವು ಹೇಳ್ತಾ ಇದ್ವಿ, ಆಗಿಂದ ಹೋರಾಟಗಾರರಾಗಿದ್ದು ನೀವು ನಮ್ಮ ದಲಿತರಿಗೆ ಡೈರೆಕ್ಟಾಗಿ ನೀವು ಹಣವನ್ನು ನೀಡಬೇಕು. ಅಷ್ಟೇ STP TSP ಫಂಡು ಇಲ್ಲಿ ತನಕ ಬೆಂಗಳೂರು ನಗರದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲ ಕಡೆನೂ ಯಾವುದೇ ಒಂದು ಒಂಟಿ ಮನೆ ಕಾರ್ಯಕ್ರಮ ಯಾವುದು ನಡೆದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಡವರಾಗಿಯೇ ಇದ್ದಾರೆ. ಇನ್ನು ಒಂಟಿ ಮನೆ ಏನಾದರೂ ನಡೆದ್ರೆ ಪಾಪ ಚೂರು ಇಲ್ದಿರೋರು ಚೂರು ಕಟ್ಕೊಳ್ತಾರೆ. ಆಮೇಲೆ ಬಂದು ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಮೂಲಭೂತ ಸೌಕರ್ಯ ಅನುದಾನ ಬಿಡುಗಡೆ ಆಗಿದೆ. ಮೊನ್ನೆ ಕೊಡಗಲ್ಲಿ ನೀರು ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ಅವ್ರಿಗೆ ಗಂಗಾ ಕಾವೇರಿ ಇಲಾಖೆಯಿಂದನೂ ಕೊಡ್ಬೋದು. ಯಾಕಂದರೆ ಇದು STP TSP ಫಂಡು. ಒಂದು ಬೋರ್ ಹಾಕ್ಸಿದ್ರೆ ಆ ಊರು ಜನಕ್ಕೆ ಒಂದು ಅನುಕೂಲ ಆಗುತ್ತೆ, ನಮ್ಮ ದಲಿತ ಸಮುದಾಯ ಮುಂದೆ ಅಂತ ಹೇಳಿ ನಾವು ಎಷ್ಟೋ ಗೋಳಾಡಿದ್ರೂ ಸರ್ಕಾರ ಕೇಳ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಆದ ಕಾರಣದಿಂದ ಇವಾಗ ನಾವು ಬಜೆಟ್ನ ನಾವು ಮಂಡನೆ ಏನಾಗುತ್ತೋ ಅದನ್ನು ತಗೊಂಡು ಸುತ್ತೋಲೆಯನ್ನು ತಗೊಂಡು ಇಂದಿನ ಬಜೆಟ್ನು ಇವಾಗ ನಡೆದಿರೋ ಬಜೆಟ್ನು ದಾಖಲಾತಿ ಸಮೇತ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಬಜೆಟು ಮಂಡನೆ ಮಾಡಿರೋದು ಇವರು ಬಂದು ಯಾರೋ ಬಂಡವಾಳಶಾಹಿಗಳು ಏನಿದ್ದಾರೆ ಇವ್ರ ಹಿಂದೆ ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಬಜೆಟ್ನ ಮಂಡನೆ ಮಾಡಿರೋದು. ಇವತ್ತು ಏನು ನಾವು SCP TSP ಅನುದಾನನ ದುರುಪಯೋಗ ಪಡಿಸ್ಕೋಬಾರ್ದು ಅಂತೇಳಿ ನಾವು ಎಷ್ಟು ಪಡ್ಕೊಂಡ್ರು, ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು ಕೂಡ ಸಿದ್ದರಾಮಯ್ಯವ್ರ ಕಿವಿಗೆ ಕಿವುಡಾಗ್ಬಿಟ್ಟಿದೆ. ದಲಿತರು ಮಾತಾಡೋದು ಮಾತ್ರ ಅವ್ರಿಗೆ ಕಿವಿಗೆ ಕೇಳಿಸ್ತಾನೆ ಇಲ್ಲ. ಮತ್ತು SCP TSP ಅನುದಾನ ಮಾತ್ರ ದುರುಪಯೋಗ ಆಗಿದೆ ಅಂತ ಹೇಳಿದ್ರಂಗಣ್ಣ ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿದ್ದಾರೆ. ಈಗ ಅಸ್ಪೃಶ್ಯತೆ ಓಡಿಸೋದಕ್ಕಂತಲೇ ನಮಗೆ SC SCಗಳು ಮಾಡಿ ನಮಗೆ ಏನು ಬೇಕೋ 18% ಸಂವಿಧಾನದ ಅಡಿಯಲ್ಲಿ ನಮಗೆ 18% ಕೊಡಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಕೊಡಬೇಕಂತೇಳಿ ಇದ್ರೂ ಕೂಡ ಇವ್ರೇನು ಮಾಡ್ತಾ ಇದ್ದಾರೆ, ನಮಗೆ ಕೊಟ್ಟಿರೋದ್ರು ಅದರಲ್ಲಿ ನಾಟ್ 1% ಮಾತ್ರನೇ ನಮಗೆ ಕೊಟ್ಟಿರೋದು. ಬರೀ ಮೂಲಭೂತ ಸೌಕರ್ಯಗಳಿಗೆ 1322 ಕೋಟಿ ಕೊಟ್ಟರೆ ಏನಕ್ಕೆ ಸಾರುತ್ತದೆ? ಕರ್ನಾಟಕದಲ್ಲಿ ಜನಸಂಖ್ಯೆಗಳು ನಂಬರ್ 1ನಲ್ಲಿರೋದು SC SCಗಳೇ. ಅವ್ರಿಗೇನೆ ನೀವು ಈ ರೀತಿ ತಾರತಮ್ಯ ಮಾಡಿದ್ರೆ ನಾವು ಎಲ್ಲೋಗಿ ಹೇಳ್ಕೊಳೋಣ? ಮತ್ತು ಇವರು ಬರೀ ಅಯ್ಯಿಂದ ಅಂತ ಹೇಳ್ಕೊತಾ ಇದ್ದಾರೆ. ಅಯ್ಯಿಂದ ಅಂತ ಹೇಳ್ಕೊಂಡು ಇಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ದಲಿತರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ ಮತ್ತು ವೃತ್ತಿಪರ ಮತ್ತು ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯಾವುದನ್ನು ಚಾಲನೆ ಕೊಟ್ಟಿಲ್ಲ. ಈ ಬಜೆಟ್ ಬಂದು ಶೂನ್ಯ.
ಯಾವುದೇ ಒಂದು ವರ್ಗಕ್ಕೂ ಕೂಡ ಅನುಕೂಲವಾಗಂತೆ ಈ ಬಜೆಟ್ನ ಮಾಡಿಲ್ಲ. ಅವರ ಬಂಡವಾಳಶಾಹಿಗಳು ಯಾರು ಬಂಡವಾಳ ಹಾಕಿದ್ದಾರೆ ಆ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತೆ ಈ ಬಜೆಟ್ನ ಮಾಡಿದ್ದಾರೆ. ಸರ್, ಅನೇಕ ದಲಿತ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಒಂದ್ ಕಡೆ ಎಡಗೈ, ಒಂದ್ ಕಡೆ ಬಲಗೈ. ಇವತ್ತು ಅವರಿಗೆ ಅನುದಾನ ನೋಡಿ 45,000ಕ್ಕೂ ಹೆಚ್ಚು. ಇಲ್ಲಿ ಎಡಗೈ ಬಲಗೈ ಎಲ್ಲೂ ಕೂಡ ಬಜೆಟ್ ಬಗ್ಗೆ ಎಲ್ಲೂ ಕೂಡ ಕಿಂಚತ್ತು ಕೂಡ ವಾಯ್ಸ್ ಮಾಡ್ತಾ ಇಲ್ಲ. ಬಲಗೈ ವರ್ಗದವರು ಯಾರು ಕೂಡ ಕಿಂಚತ್ತು ಕೂಡ ಯಾವುದು ಬಜೆಟ್ ಬಗ್ಗೆ ಯಾರು ಕೂಡ ವಾಯ್ಸ್ ಎತ್ತಾ ಇಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಬೇಕಾಗಿರೋದು ಒಳ ಮೀಸಲಾತಿಯಲ್ಲಿ ಬಲಗೈಗಳಿಗೆ ಬೇಕಾಗಿರೋಂಥ ಏನು ಬೇಕು ಅಂತ ಬೇಕು ಅದನ್ನು ಮಾತ್ರ ಅವರು ಅವ್ರು ಮಾತ್ರನೇ ಅವ್ರಿಗೇನು ಬೇಕು ಅಂತೇಳಿ ಅದನ್ನು ಮಾತ್ರ ಅವರು ಅದಕ್ಕೆ ಮಾತ್ರ ಹೋರಾಟ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಇಲ್ಲಿ ಜನಾಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳೋದಕ್ಕೆ ಎಡಗೈ ಆಗಲಿ ಬಲಗೈ ಆಗಲಿ ಯಾವುದೂ ಕೂಡ ಜನಾಂಗಕ್ಕೋಸ್ಕರ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಕಿಂಚಿತ್ತು ಕೂಡ ವಾಯ್ಸ್ ಮಾಡ್ತಾ ಇಲ್ಲ. ಇವತ್ತು ABC ಅಂತ ಮಾಡಿದ್ದಾರೆ. ಎಗೆ ಮತ್ತು ಬಿಗೆ ಬಂದು ಏನು ಬೇಕೋ ಸವಲತ್ತುಗಳೆಲ್ಲ ಕೊಡ್ತಾನೇ ಇದ್ದಾರೆ. ಆದರೆ ಸಿಗೆ ಮಾತ್ರ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಎಲ್ಲೂ ಕೂಡ ಕೊಟ್ಟಿಲ್ಲ. ಮತ್ತು 101 ಜಾತಿಗಳಿಗೂ ಸಮಾನತೆ ಎಲ್ಲಿ ಕೊಟ್ಟರು ಇವರು? ಅದ್ರ ಬಗ್ಗೆ ಇವಾಗ ಮಾತಾಡೋ ಬರ್ತಲ್ಲ. ನಾನು ಇವಾಗ ಏನು ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಜೆಟ್ನ ಯಾವುದೇ ಒಂದು ವರ್ಗಕ್ಕೂ ಕೂಡ ಸಮಾನತ್ವವಾಗಿ ಹಂಚಿಕೆ ಮಾಡಿಲ್ಲ. ಯಾಕೆ ಸರ್ ಬಜೆಟ್ ನೀವು ವಿರೋಧಿಸ್ತಾ ಇದ್ದೀರಾ? ಬಜೆಟ್ ಸಂಪೂರ್ಣವಾಗಿ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಬಂಡವಾಳಶಾಹಿಗಳು ಯಾರು ಸರ್ಕಾರಕ್ಕೆ ಬಂಡವಾಳಶಾಹಿಗಳು ಹಾಕಿರ್ತಾರೆ ಆ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತೆ ಬಜೆಟ್ನ ಮಂಡಿಸಿದ್ದಾರೆ. ಯಾವುದೇ ಒಂದು ವರ್ಗಕ್ಕೂ ಕೂಡ ಬಜೆಟಲ್ಲಿ ಸಂಪೂರ್ಣವಾಗಿ ಯಾವುದೋ ಹಂಚಿಕೆ ಮಾಡಿಲ್ಲ. ಸೊ ಅದರಿಂದ ನಾಳೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಈ ಅನುಷ್ಠಾನದಲ್ಲಿ ಏನಾಗೋದಿಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಮುಂದಿನ ಹೋರಾಟಕ್ಕೆ ಕರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಹಿಂದಿನ ಸರ್ಕಾರ, ಇದೇ ಕಾಂಗ್ರೆಸ್ನ ಹಿಂದಿನ ಸರ್ಕಾರಗಳು SCP ಮತ್ತು TSPನ ಅನುಷ್ಠಾನಕ್ಕೆ ತಗೊಬಂದಿದ್ದು ಇದೇ ಸರ್ಕಾರ. ಇವತ್ತು ಇದನ್ನು ಕಬಳಿಸ್ತಿರ್ತಕ್ಕಂಥ ಇದೇ ಸರ್ಕಾರ. ದಲಿತರ ಧೋರಣೆ ಮಾಡ್ತಾ ಇದೆ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳ ಈ ಥರ ನಮ್ಗೆ ಅನ್ಯಾಯ ಮಾಡಿದ್ರೆ, ಯಾವುದೋ ಒಂದು ವರ್ಗವನ್ನ ರೆಪ್ರೆಸೆಂಟೇಟಿವ್ ಮಾಡೋದಕ್ಕೋಸ್ಕರ ಅಥವಾ ಓಲೈಕೆ ಮಾಡೋದಕ್ಕೋಸ್ಕರ ಈ ಬಜೆಟನ್ನು ಅನುಷ್ಠಾನಗೊಳಿಸಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಬರ್ತಾ ಇದೆ. ಇದು ಅನುಮಾನ ಹುಡ್ತಕ್ಕಂಥದ್ದು ಸತ್ಯ. ಆದರೆ ಇಲ್ಲಿ ನಮ್ಮ ಸಮುದಾಯದ ನಾಯಕರುಗಳು ಅನ್ಸ್ಕೊಂಡಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಾಗಿರ್ಬೋದು, HC ಮಾದೇವಪ್ಪ ಆಗಿರ್ಬೋದು, ಇನ್ನು ಅನೇಕ ನಾಯಕರುಗಳಿದ್ದಾರೆ. ಇವರಿಬ್ಬರೇ ಅಂತಲ್ಲ, ನಾವು ಹೇಳ್ಬೇಕಾದ್ರೆ ತುಂಬ ಸಮಯ ತಗೊಳುತ್ತೆ. ಸೊ ಅದರಿಂದ ನಮ್ಮ ನಾಯಕರುಗಳು ಎಲ್ಲಿ ತನಕ ಧ್ವನಿ ಎತ್ತೋದಿಲ್ವೋ, ನಾಳೆ ಕ್ಯಾಬಿನೆಟಲ್ಲಿ ಇವರು ಧ್ವನಿ ಎತ್ತಿ ಆಗಿರ್ತಕ್ಕಂಥ ಅನ್ಯಾಯವನ್ನು ತುಂಬಿಕೊಡ್ಲಿಲ್ಲ ಅಂದರೆ ಕರ್ನಾಟಕದಾದ್ಯಂತ ಬೃಹತ್ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ, ತಾಲೂಕಿನಾದ್ಯಂತ ಪ್ರೆಸ್ ಮೀಟ್ಗಳು ಮಾಡೋದ್ರ ಮುಖಾಂತರ ಹೋರಾಟವನ್ನು ಮಾಡಬೇಕು ಅಂತ ಸಮುದಾಯದ ನಾಯಕರುಗಳು ಎಲ್ಲಿ ತನಕ ಇವರು ಧ್ವನಿ ಎತ್ತೋದಿಲ್ವೋ, ಎಲ್ಲಿ ತನಕ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಅವರಿಗೆ ಫೇವರ್ ಆಗಿ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ ದಲಿತರಿಗೆ ಅನ್ಯಾಯ ಮುಂದುವರಿತಾನೆ ಇರುತ್ತೆ. ಇದನ್ನ ತಡಿಬೇಕು. ಹಿಂದೆ ಆಗಿರ್ತಕ್ಕಂಥ ಈಗ 39,000 ಕೋಟಿ ಅನುದಾನ ಏನು ಕಬಳಿಕೆ ಆಗಿದೆಯೋ, ಇವರು ಗೃಹ ಜ್ಯೋತಿಗೆ ಈಗ ಫ್ರೀ ಸ್ಕೀಮ್ಗಳಿದೆಯಲ್ಲ, ಫ್ರೀ ಸ್ಕೀಮಿಂದ ನಮ್ಮ ದಲಿತರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ಸರ್. ಫ್ರೀ ಸ್ಕೀಮಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಈ ಉಪಯೋಗ ಆಗದೇ ಇದ್ಮೇಲೆ ಈಗ ಫ್ರೀ ಸ್ಕೀಮ್ ಕೊಡ್ತಾ ಇದಾರಲ್ಲ, ಒಂದು ಜಾತಿಗೋಸ್ಕರ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಫ್ರೀ ಸ್ಕೀಮು. ಎಲ್ಲ ಸಮುದಾಯಗಳಿಗೆ ದಲಿತರ ಪಾಲನ ಹಣ ನಮ್ಮ ಈಗ 2,000 ರೂಪಾಯಿ ಗೃಹ ಜ್ಯೋತಿ ಅಂತ ಕೊಡ್ತಾರೆ, ಯಾವುದು ಗೃಹಲಕ್ಷ್ಮಿ ಅಂತ ಕೊಡ್ತಾರೆ, ಗೃಹ ಜ್ಯೋತಿ ಮಾಡಿದ್ದಾರೆ, ಮತ್ತೆ ಇದ್ಯಾವುದು ಶಕ್ತಿ ಯೋಜನೆ ಮಾಡಿದ್ದಾರೆ. ಇದೆಲ್ಲ ಮಾಡಿಕೊಂಡು ಈ ಯೋಜನೆಗಳಿಗೆ ನಮ್ಮ ಹಣವನ್ನು ದುರುಪಯೋಗ ಮಾಡ್ತಾ ಇದಾರಲ್ಲ ಇವ್ರಿಗೆ ಯಾವ ರೈಟ್ಸ್ ಇದೆ? ಇವ್ರಿಗೆ ನೈತಿಕ ಹಕ್ಕಿದೆಯಾ? ಯಾವ ನೈತಿಕ ಮಾನದಂಡದ ಮೇಲೆ ಇವರು ಈ ತರ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದನ್ನ ಬಿಟ್ಟಿದ್ದೇನೆ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದೇನೆ. ಅವರು ನಮಸ್ಕಾರ ಮಾಡ್ಕೊಂಡು, ಇವ್ರಿಗೆ ನಮಸ್ಕಾರ ಮಾಡ್ಕೊಂಡು, ಅವ್ರ ಕೈ ಹಿಡ್ಕೊಂಡು ಇದೆಲ್ಲ ಯಾಕೆ ನಾಟಕ ರೇ? ಜನಾಂಗ ಉದ್ಧಾರ ಆದ್ರೆ ನೀವು ಉದ್ಧಾರ ಆಯ್ತೀರಾ, ನೀವು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಯ್ತದೆ, ದೇಶ ಉದ್ಧಾರ ಆದ್ರೆ ಇಡೀ ಜಗತ್ತು ಚೆನ್ನಾಗಿರ್ತದೆ. ಇದು ಅಂಬೇಡ್ಕರ್ ಹೇಳಿರೋ ತತ್ವ. ಅದರಿಂದ ದಯವಿಟ್ಟು ಇದು ಸರಿ ಇಲ್ಲ. ಈಗ ಅನುಷ್ಠಾನ ನಡೀತಾ ಇದೆ. ಈಗ ನಮ್ಮ ಇರ್ತಕ್ಕಂಥ ಎಲ್ಲ ದಲಿತ ಎಲ್ಲ ಪಕ್ಷಾತೀತ ನಾಯಕರುಗಳು, ದಲಿತರು ಯಾರ್ಯಾರವರು MLAಗಳು ಅವರೆಲ್ಲ ಹೋರಾಟ ಮಾಡಿ ನಮ್ಮ ಅನುದಾನನ ನಮ್ಮ ಜನಾಂಗಕ್ಕೆ ನೀಡಬೇಕಂತ, ಏನು ಮಾಡಬೇಕಂತ ಆಗ್ರಹ ಮಾಡಬೇಕಂತ ಕೇಳ್ಕೊಂತ.